36 ಎಕರೆ 3 ಜನರ ಹುಲ್ಲಿನ ಬಣವೆಗೆ ಆಕಸ್ಮಿಕವಾಗಿ ಬೆಂಕಿಗೆ ತಗುಲಿ ಭಸ್ಮವಾಗಿದ್ದು, ಒಂದು ವಾರ ಗತಿಸಿದರೂ ಸ್ಥಳಕ್ಕೆ ಬಾರದ ಚುನಾಯಿತ ಜನಪ್ರತಿನಿಧಿಗಳು, ಎಂಎಲ್ಎ, ಎಂಪಿ ಮತ್ತು ತಾಲೂಕು ದಂಡಾಧಿಕಾರಿಗಳು ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಬೇಜವಾಬ್ದಾರಿತನದಿಂದ ರೈತರ ಗೋಳಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದು ಗಂಗಾವತಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥ ಸೂರ್ಯನಾಯಕನ ತಾಂಡದಲ್ಲಿ ಈ ಒಂದು ದುರ್ಘಟನೆ ನಡೆದಿದೆ. ವಿಷಯ ತಿಳಿಯುತ್ತಿದ್ದಂತೆ ಪಬ್ಲಿಕ್ ಹೋರಾಟ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರಾದ RB ಪಾಟೀಲ್ ಅವರು ಸ್ಥಳಕ್ಕೆ ಧಾವಿಸಿ ನಷ್ಟಕ್ಕೆ ಒಳಗಾದ 3 ಜನ ರೈತರಿಗೆ ಧೈರ್ಯವನ್ನು ತುಂಬುವ ಮೂಲಕ ತಮ್ಮ ಕೈಲಾದ ಮಟ್ಟಿಗೆ ಸ್ಥಳದಲ್ಲಿ ಇದ್ದ 3 ಜನ ರೈತರಿಗೆ ಆರ್ಥಿಕ ಸಹಾಯವನ್ನು ಮಾಡುವುದರ ಮೂಲಕ ರೈತರ ಬೆನ್ನಿಗೆ ನಿಂತಿದ್ದಾರೆ. ಕೂಡಲೇ ಈ ಒಂದು ಘಟನೆಯಲ್ಲಿ ಸಂಭವಿಸಿದಂಥ ರೈತರಿಗೆ ದುರ್ಘಟನೆಯಲ್ಲಿಗೆ ಅನ್ಯಾಯಕ್ಕೆ ಒಳಗಾದ ರೈತರುಗಳಿಗೆ ಅಧಿಕಾರಿಗಳು ಈ ಒಂದು ಸಂಕಷ್ಟಕ್ಕೆ ಸರ್ಕಾರದಿಂದ ಪರಿಹಾರ ನೀಡುವಂತೆ ಪಬ್ಲಿಕ್ ಹೋರಾಟ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರಾದ RB ಪಾಟೀಲ್ ಅವರು ನಮ್ಮ ATVಯೊಂದಿಗೆ ಬಲವಾಗಿ ಒತ್ತಾಯಿಸಿದ್ದಾರೆ. ಸುಮಾರು ಒಂದು ವಾರ ಆಯಿತು. ಯಾಕಂದರೆ ಒಂದೇ ಬೆಳೆ ಆಗಿದ್ದರಿಂದ ಈ ಪಂಪ್ಸೆಟ್ಟಿನೂ ಅಲ್ಲಿ ಏನಪ್ಪ ಅಂತಂದರೆ ಒಂದು ಟೋಟಲ್ 36 ಎಕರೆ ಹುಲ್ಲು ಈ ಮೂವರದು ಶ್ರೀನಿವಾಸು ಮತ್ತು ಕೃಷ್ಣಪ್ಪ ಮತ್ತು ಅಂಬರೀಷಂದು. ಅವತ್ತೇನಪ್ಪ ಅಂದರೆ 11 ಗಂಟೆ ಸುಮಾರು 10:30 ಆಗಿತ್ತು. 11 ಗಂಟೆಗೆ ಬೆಂಕಿ ಬರೋಕ್ಕಂತ ಎಲ್ಲರೂ ಓಡಾಡಿ ಬಂದು ನೀರೆಲ್ಲ ಹಾಕಿದ್ರು ಕೂಡ ಏನು ಪ್ರಯೋಜನ ಆಗಲಿಲ್ಲ, ಪೂರ ತೊಗೊಂಡ್ಬಿಡ್ತು. ಇಲ್ಲಿ ಏನಪ್ಪ ಅಂತಂದರೆ ಬೆಣಕಲ್ ಪಂಚಾಯತಿಯವರು ಇರ್ಬೋದು ಮತ್ತು ತಾಂಡ ಯಾರು ಆಗ್ಯಾರ ಗೊತ್ತಿಲ್ಲ. ಒಟ್ಟು ಇಲ್ಲಿ ಉದ್ಯೋಗಾದ್ರೆ ಏನಪ್ಪ ಅಂತಂದರೆ ಬೆಣಕಲ್ ಪಂಚಾಯತಿಯವರು ಬರ್ತಾಯಿದ್ದಾರೆ. ಯಾರ ಮೇಲೆ ಅಂತ ಇದು ಆಗಿಲ್ಲ, ಆದರೆ ಅವ್ರಿಗೊಂದು ರಿಪೋರ್ಟ್ ಕೊಟ್ಟಿದ್ದೀವಿ. ಯಾರಿಗೆ PDO ಅವರಿಗೆ ಮತ್ತು ತಹಸೀಲ್ದಾರಿಗೆ ಕೊಟ್ಟಿವಿ, UO ಸಾಹೇಬ್ರಿಗೆ ಕೊಟ್ಟಿವಿ, ಗಂಗಾವತಿ ಶಾಸಕರಿಗೆ ಕೊಟ್ಟಿವಿ. ಆದರೆ ಇಲ್ಲಿವರೆಗಾದರೆ ಯಾರೂ ಪರಿಹಾರ ಕೊಟ್ಟಿಲ್ಲ. ಏನಪ್ಪ ದನಗಳಿಗೆ ಏನಾರ ಹುಲ್ಲು ಕೊಡಿಸ್ರಿ ಅಥವಾ ಯಾವುದಾರ ಒಂದು ಅನುಕೂಲ ಮಾಡಿರಿ ಅಂತ ಹೇಳಿವಿ, ಅಷ್ಟೇ ಬಿಟ್ಟರೆ ಮತ್ತು ಏನಿಲ್ಲ. ಇವತ್ತು ನಮ್ಮ ಪಾಟೀಲ್ ಸಾರ್ ಕೂಡ ಬಂದಿದ್ದಾರೆ. ಹಿಂಗೆ ಹುಲ್ಲು ಸುಟ್ಟಿದಂತೆ ನಿನ್ನೆ ಫೋನ್ ಮಾಡಿದ ಕೂಡಲೇ ಬಂದಿದ್ದಾರೆ. ಪಾಟೀಲ್ ಸಾರ್ ಕೂಡ ಏನೋ ಒಂದು ಅನುಕೂಲ ದನಗಳಿಗೆ ಮಾಡಿರಿ, ಬಾಯಿಲ್ಲದ ಗೋಮಾತಕ್ಕೆ ಮಾಡಿರಿ ಅಂತೇಳಿ ಅವರಲ್ಲಿ ಕಳ್ಕಳಿಯಿಂದ ನಾನು ಕೇಳ್ಕೊತಾ ಇದ್ದೀನಿ. ಇಷ್ಟು ಒಣಹುಲ್ಲು ಏರ್ಕೊಂಡು ಬರಕೊಂತಿದ್ದೆವು. ಅಲ್ಲೇ ಗದ್ದೆಗೆ ಕಾಣಿಸ್ಬಿಡುತ್ತೆ ಸರ್ ನಮಗೆ ಬಣಿ ಹಿಂಗೆ ಉರಿಯೋದು. ಭಾಳ ತ್ರಾಸ ಆಗ್ಬಿಡುತ್ತೆ ಸರ್. ಅಲ್ಲಿ ಹುಲ್ಲು ತಿಂದ್ಕಸಿ ಅವರು ತೊಗೊಂಡಿದ್ದೀವಿ ಸರ್. ಒಂದೇ ಬೆಳೆ ಇರೋದು, ಅವ್ರ ತಲೆ ಇವ್ರ ತಲೆ ಇದು ಮಾಡ್ಕೊಂಡು ನಮ್ಮ ದನ ಆಕಳ ಕರ ಮೇಲೇ ಜೀವನ ನಡೆಯುತ್ತೆ ಸರ್. ಅದು ಬಿಟ್ಟರೆ ಮತ್ತೇನಿಲ್ಲ. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ RB ಪಾಟೀಲ್, ಪಬ್ಲಿಕ್ ಪವರ್ ಹೋರಾಟ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಆಲ್ ಇಂಡಿಯಾ ಮಜ್ದೂರ್ ಯೂನಿಯನ್ನ ರಾಷ್ಟ್ರೀಯ ಅಧ್ಯಕ್ಷರು, ನವದೆಹಲಿ. ಇಂದು ವಿಷಯ ನಮ್ಮ ಅತಿ ಹಿಂದುಳಿದ ಒಂದು ಗ್ರಾಮವಾದ ಸೂರ್ಯನಾಯಕ ತಾಂಡ. ಬಡವರು ಒಂದು ಹೊತ್ತಿಗೆ ಕಷ್ಟಪಡುವಂಥ ಈ ಹಳ್ಳಿಯಲ್ಲಿ ಸುಮಾರು 36 ಎಕರೆ ಒಂದು ಒಣ ಹುಲ್ಲನ್ನು ದುಷ್ಕರ್ಮಿಗಳು ಅಥವಾ ಅನಾಮಿಕ ವ್ಯಕ್ತಿಗಳು ಉದ್ದೇಶದಿಂದನೋ ಅಥವಾ ದುರುದ್ದೇಶದಿಂದನೋ ಅಥವಾ ಆಕಸ್ಮಿಕವೋ ಗೊತ್ತಿಲ್ಲ, ಆದರೂ ಇಲ್ಲಿ ಅನ್ಯಾಯವಾಗಿರೋದು ಬಡ ರೈತರಿಗೆ. ನಮ್ಮ ಅಂಬರೀಷು, ಶ್ರೀನಿವಾಸು, ಕೃಷ್ಣಪ್ಪ ಇವರೆಲ್ಲ ಈ ಕಷ್ಟಪಟ್ಟು ಒಂದೇ ಬೆಳೆ ಇರೋದರಿಂದ ಈ ಗೋವುಗಳಿಂದನೇ ಅವ್ರ ಜೀವನ ಆಗಿರುತ್ತದೆ. ಈ ಗೋವುಗಳ ಹಾಲನ್ನು ಉತ್ಪಾದನೆ ಆಗಲಿಲ್ಲ ಅಂದರೆ ಅವತ್ತು ಅವರು ಆ ದಿನ ಉಪವಾಸ ಇರಬೇಕಾಗುತ್ತದೆ. ಏನಕ್ಕಂದರೆ ಎಲ್ಲಿ ಹೊಲದಲ್ಲಿ ಕೆಲಸ ಮಾಡೋಕ್ಕೆ ಹೋಗೋಣ ಅಂದರೂ ಎಲ್ಲೂ ಕೆಲಸ ಇಲ್ಲ. ಈ ಸುಮಾರು ಈ ಒಣ ಇಂಥ ಬಿಸಿಲಿಗೆ, ಈ ಮರಗಟ್ಟುವ ಬಿಸಿಲಿಗೆ ಕುಡಿಯುವ ನೀರು ತರೋಕ್ಕೇ ಇವ್ರಿಗೆ ತೊಂದರೆ ಇದೆ. ಅಂತಲ್ಲಿ ಇಡೀ ಒಂದು 100-150 ಗೋಮಾತೆಗಳು ಇಲ್ಲಿ ಅದರಿಂದನೇ ಇವ್ರ ಜೀವನ ಆಗಿರೋದ್ರಿಂದ ಈ ಗೋವುಗಳಿಗೆ ಆಹಾರವನ್ನೇ ಬೆಂಕಿಗೆ ಆಹುತಿಯಾಗಿ ತುಂಬ ರೈತರ ಮುಖ ನೋಡಿದ್ರೆ ನನಗೆ ತುಂಬ ನೋವಾಗ್ತಾಯಿದೆ, ತುಂಬ ಬೇಜಾರಾಗ್ತಾಯಿದೆ. ಸಂಬಂಧಪಟ್ಟ ಶಾಸಕರಾಗಲಿ ಅಥವಾ ತಾಲೂಕು ದಂಡಾಧಿಕಾರಿಗಳು ಇದ್ರ ಬಗ್ಗೆ ಮುತುವರ್ಜಿ ವಹಿಸಿ ಕೂಡಲೇ ಸ್ಥಳಕ್ಕೆ ತಹಸೀಲ್ದಾರರೇ ಬಂದು ಸ್ಥಳ ಪರಿಶೀಲನೆ ಮಾಡಿ ಇದು ಏನಾಯಿತು, ಯಾವ ತೀರ ಆಯಿತು, ಯಾರು ಬೆಂಕಿ ಹಚ್ಚಿದ್ರು ಎಂಬ ತನಿಖೆ ಮಾಡಿ ಈ ಅನ್ಯಾಯಕ್ಕೊಳಗಾದ ಬಡ ರೈತರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಈ ತಹಸೀಲ್ದಾರರು, ಈ ಶಾಸಕರು ಮತ್ತು ಸಂಬಂಧಪಟ್ಟ MPಗೆ ಇವರು ಏನಾದರೂ ಈ ಬಡ ರೈತರಿಗೆ ಏನಾದರೂ ನ್ಯಾಯ ಕೊಡಿಸಲಿಲ್ಲ ಅಂದರೆ ನಮ್ಮ ಸಂಸ್ಥೆಯಿಂದ ನಾನೇ ಹೋರಾಟ ಮಾಡಿ ಇವರು ನ್ಯಾಯವನ್ನು ಕೊಡಿಸಲು ನಾನು ಸಿದ್ಧನಿದ್ದೇನೆ. ಹಾಗಾಗಿ ಪ್ರತಿಯೊಬ್ಬ ಅಧಿಕಾರಿಗಳಿಗೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ದಯವಿಟ್ಟು ಈ ಬಡ ಒಂದು ತಾಂಡದ ಜನರಿಗೆ, ಬಂಜಾರ ಸಮಾಜ ಅಂದರೆ ನಿಯತ್ತಿಗೆ ಒಂದು ಹೆಸರಾಗಿರುವಂಥವರು, ಯಾರಿಗೆ ಅನ್ಯಾಯವನ್ನು ಬಯಸುವುದಿಲ್ಲ, ಯಾರಿಗೆ ಮೋಸವನ್ನು ಮಾಡುವುದಿಲ್ಲ. ಇಂಥ ನಿಯತ್ತಿನ ಬಡ ರೈತರಿಗೆ ಮೋಸ ಮಾಡಿರುವ ಈ ಸರ್ಕಾರ ಮತ್ತು ಈ ಜನಪ್ರತಿನಿಧಿಗಳ ವಿರುದ್ಧ ನಮ್ಮ ಒಂದು ಆಕ್ರೋಶ, ಇದನ್ನು ನಾನು ಖಂಡನೆ ಮಾಡುತ್ತೇನೆ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಸ್ಥಳ ಪರಿಶೀಲನೆ ಮಾಡಬೇಕು. ಈ ಘಟನೆ ಆದರೂ ಕೂಡ ಇವನು RI VI ಈ ಸ್ಥಳಕ್ಕೆ ಬಂದು
ರಿಪೋರ್ಟ್ ತೊಗೊಂಡು ಆಮೇಲೆ ಇವ್ರಿಗೆ ಏನಾಯ್ತು ಅಂತ ಒಂದು ವಿಷಯನೂ ಹೇಳಿಲ್ಲ. ಇವ್ರು ಕೇಳಕ್ಕೆ ಹೋದರೆ ಒಂದು ಬೇಜವಾಬ್ದಾರಿ ಆರಿಕೆ ಉತ್ತರವನ್ನು ನೀಡುವ RIನ VAನ ಕೂಡಲೇ ಸಸ್ಪೆಂಡ್ ಮಾಡಬೇಕು. ಈ ಬಡ ರೈತರಿಗೆ ನ್ಯಾಯ ಒದಗಿಸ್ಕೊಡ್ಬೇಕೆಂದು ಈ ಮೂಲಕ ಒತ್ತಾಯ ಮಾಡುತ್ತಾ ಎಚ್ಚರಿಕೆಯನ್ನು ನೀಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.